ಎಣ್ಣೆ ಇವಾಗ ಬಿಸಿ ಆಗ್ತಾ ಇರಲಿ. ಚಿಕನ್ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದಾರೆ. ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಗಸಗಸೆ, ಇದು ಒಗ್ಗರಣೆಗೆ ಈರುಳ್ಳಿ, ಇದು ಸಾಂಬಾರ್ ಪುಡಿ, ಅಚ್ಕಾರದ ಪುಡಿ, ಲವಂಗ ಅಂದ್ರೆ ಇದು ಧನಿಯಾ ಪುಡಿ ಅಲ್ಲ, ಇದು ಧನಿಯಾ ಪುಡಿ, ಧನಿಯಾ ಅಚ್ಕಾರದ ಪುಡಿ, ಆಮೇಲೆ ಲವಂಗ, ಶುಂಠಿ, ಏಲಕ್ಕಿ, ಪುದೀನ, ಚಕ್ಕೆ ಎಷ್ಟಾಗುತ್ತೆ, ಎಷ್ಟಕ್ಕಿದೆ ಇಷ್ಟು? ಇದೆಲ್ಲ 1 kgಗೆ ನೋಡಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಓಕೆ, ಟೊಮೊಟೊ ಅರ್ಧ ಸಾಕು 1 kgಗೆ. ಜಾಸ್ತಿ ಹಾಕಿದ್ರೆ 1 ಟೊಮೊಟೊ ಹಾಕ್ಬೇಕು. ಓಕೆ, ತುಂಬಾ ಹಾಕಿದ್ರೆ ಹುಳಿ ಬಂದ್ಬಿಡು. ಹುಳಿ ಬಂದ್ಬಿಡು. ಪುದೀನ ಹಾಕ್ತಾ ಇದ್ದೀರಾ? ಓಕೆ, ಚಕ್ಕೆ, ಲವಂಗ ಅದೆಲ್ಲ ಹಾಕ್ತಾ ಇದ್ದೀರಾ? ಸೂಪರ್. ಗಸಗಸೆ ಹಾಕ್ತಾ ಇದ್ದೀನಿ. ಗಸಗಸೆ ಹಾಕ್ತಾ ಇದ್ದೀರಾ? ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ, ಸಾಂಬಾರ್ದು ಒಗ್ಗರಣೆಗೆ ಫಸ್ಟ್ ಪಾರ್ಟ್ ಎಣ್ಣೆ. ಓಕೆ, ಕುಕ್ಕರ್ ಇಟ್ಟು ಎಣ್ಣೆ ಹಾಕೊಟ್ಟಿದ್ದೀರಾ? ಈರುಳ್ಳಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಓಕೆ, ಸೊ ಈರುಳ್ಳಿನ ಬ್ರೌನ್ ಆಗಿ ಹುರಿಬೇಕು. ಹಿಂಗೆ ಕೆಂಪು ಬಣ್ಣ. ಚಿಕನ್ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಹಾ, ಸೊ ಇದು ಎಷ್ಟು ಕೆಜಿ? 1 kg ಅರ್ಶಿನದ ಪುಡಿ. ಓಕೆ, ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಈಗಲೇ ಹಾಕೊಂಡ್ ಬಿಡ್ತೀರಲ್ಲ? ಈಗಲೇ ಸ್ವಲ್ಪ ಅದು ಚಿಕನ್ಗೆ ಉಪ್ಪು, ಚಿಕನ್ಗೆ ಅಚ್ಕಾರದ ಪುಡಿ ಹಾಕಿದ್ರೆ ಸ್ವಲ್ಪ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿತೈತೆ. ಸೊ ಈಗಲೇ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಬೇಕಿದ್ರಲ್ಲೇ. ಓಕೆ, ಸೊ ಈಗ ಇದಕ್ಕೆ ಎಣ್ಣೆ, ಈರುಳ್ಳಿ ಹಾಗೆ ಚಿಕನ್, ಅದಾದ ನಂತರ ಅರಿಶಿನ, ಉಪ್ಪು ಮತ್ತೆ ರೆಡ್ ಚಿಲ್ಲಿ ಪೌಡರ್, ಅರ್ಚಕಾರದ ಪುಡಿ ಹಾಕೊಂಡಿದ್ದಾರೆ. ಅಚ್ಕಾರದ ಪುಡಿ ಹೀಗೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಇದಾದವರೆಗೂ ಓಕೆ ಕೈ ಆಡಿಸ್ಕೊಡ್ತಾ ಇರ್ಬೇಕು. ಹಾ, ಸೂಪರ್. ಹಿಂಗೆ ನೀರು ಬಿಟ್ಕೊಂಡೈತೆ. ಓಕೆ, ಸೊ ಚಿಕನ್ ನೀರು ಬಿಡ್ಬೇಕು ಹಿಂಗೆ ಹಾಕಿದ್ದ. ಮಸಾಲೆ ಹಾಕ್ತೀನಿ. ಓಕೆ, ಇಷ್ಟು ನುಣ್ಣಗೆ ರುಬ್ಬಿದ್ರೆ ಓಕೆ, ಸಾಂಬಾರು ಒದಗ್ತೈತೆ. ಆಮೇಲೆ ಸಾಂಬಾರು ಟೇಸ್ಟ್ ಇರುತ್ತೆ. ಮಿಕ್ಸಿ ತೊಳೆದು ಎಲ್ಲ ಆಗಿರೋದ್ರ ನೀರು ನೀಟಾಗಿ ಇಟ್ಕೊಂಡು ತೊಳೆದು ಇದಕ್ಕೆ ಹಿಂಗೆ ಬಗ್ಗಿಸ್ತೀನಿ. ಓಕೆ, ಒಬ್ರು ಹಸಿಮೆಣಸಿನ್ಕಾಯಿ ಹಾಕೊಳ್ತಾರೆ, ಬಟ್ ರೆಡ್ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ ಹಾಕೊಂಡು ಮಾಡೋ ಟೇಸ್ಟೇ ಆಲ್ ಟುಗೆದರ್ ಸಕ್ಕದಾಗಿರುತ್ತೆ. ಅದೇ ಬೇರೆ ಟೇಸ್ಟ್ ಕೊಡುತ್ತೆ. ಸೊ ನೀವು ಒಂದೊಂದ್ಸಲ ಈ ತರನು ಮಾಡಿ ಟ್ರೈ ಮಾಡ್ಬೋದು. ಜಾಸ್ತಿ ನೀರು ಹಾಕ್ಬಿಟ್ರೆ ಫುಲ್ ಚಿಕನ್ ನೀರು ಬಿಟ್ಕೊಳ್ಳುತ್ತೆ. ಆವಾಗ ಏನಾಗ್ಬಿಡುತ್ತೆ, ತೆಳ್ಳಗಾಗ್ಬಿಡುತ್ತೆ. ಈ ಕೊನೆದಾಗಿ ಇನ್ನೆಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಅದಕ್ಕೆ ನೀವು ಕೊತ್ತಂಬರಿ ರುಬ್ಬೋದ್ರಲ್ಲಿ ಹಾಕೊಂಡಿಲ್ಲ. ಕೊತ್ತಂಬರಿ ಸೊಪ್ಪು ಹಿಂಗೆ ಹಾಕ್ಬಿಟ್ಟು ಸೂಪರ್. ಜಾಸ್ತಿ ಕೂಗಿಸಂಗಿಲ್ಲ, ಒಂದು ಕೂಗಿಸಿದ್ರೆ ಸಾಕು. ಓಕೆ, ಸೂಪರ್. ಸೊ ಒಂದು ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿ ಇದು ಒಂದು ಕೂಗಿದ ತಕ್ಷಣ ನಮ್ಮ ಚಿಕನ್ ಸಾಂಬಾರ್ ರೆಡಿ. ಸೊ ಯಮ್ಮಿ ಆಗಿರೋ ಚಿಕನ್ ಸಾರು ರೆಡಿ ಆಗಿದೆ. ಚಿಕನ್ ಸಾರು ಏನು ಮುದ್ದೆ ನಮ್ಮ ದೊಡ್ಡಮ್ಮ ಮಾಡ್ಕೊಟ್ಟಿರೋದು ಸಕ್ಕದಾಗಿರುತ್ತೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಬನ್ನಿ ದೊಡ್ಡಮ್ಮ ಟೇಸ್ಟ್ ಮಾಡಿ. ಸೊ ಫಸ್ಟ್ ಚೂರು ಸಾಂಬಾರ್ ಟೇಸ್ಟ್ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ, ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿದೆ. ಪಕ್ಕಾ ನಾಟಿ ಸ್ಟೈಲ್. ಸೊ ಈಗ ಮುದ್ದೆ ಜೊತೆ ಫ್ರೈ ಮಾಡೋಣ. ವಾವ್, ಬೆಣ್ಣೆ ಇದ್ದಂಗಿದೆ. ಸಕ್ಕದಾಗಿ ಮಾಡಿದಾರಪ್ಪ. ನಲೀಸ್ ಹೇಗಿದೆ ಟೇಸ್ಟ್ ಮಾಡೋಣ. ಓಕೆ, ಟೇಸ್ಟ್ ಮಾಡ್ಲಾ ದೊಡ್ಡಮ್ಮ? ಮೇಡಮ್, ಸಕ್ಕದಾಗಿದೆ. ಪ್ರತಿಯೊಂದು ಅಷ್ಟೇ ಚಿಕನ್ ಸಕ್ಕದಾಗಿ ಕುಕ್ ಆಗಿದೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ದೊಡ್ಡಮ್ಮ? ಅಂದ್ರೆ ಅರ್ಜೆಂಟ್ಗೆ ಚಿಕನ್ ತಗೊಂಬಂದ್ಬಿಟ್ಟು ಮುದ್ದೆ ಚಿಕನ್ ನಾಟಿ ಕೋಳಿದಾಗ್ಲಿ ಬೈಲರ್ ಕೋಳಿ ಆಗ್ಲಿ ಅರ್ಜೆಂಟ್ಗೆ ಬೇಗ ಅರ್ಜೆಂಟ್ ಮಾಡ್ಕೊಡ್ಬೋದು. ಸಕ್ಕದಾಗುತ್ತೆ. ಸೊ ನಿಮಗೆ ಇಷ್ಟ ಆಯ್ತಾ ತೋರಿಸಿದ್ದೆಲ್ಲ? ನನಗೆ ಸಕ್ಕತ್ ಇಷ್ಟ ಆಯ್ತು. ಬಟ್ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.